ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಜನವರಿ ತಿಂಗಳ 25ನೇ ತಾರೀಕು ಭಾನುವಾರ ರಥಸಪ್ತಮಿ ಬಂದಿದೆ. ಇದೊಂದು ಕೆಲಸ ಮಾಡೋದ್ರಿಂದ ಈ ಕೋಟಿ ದುಡ್ಡು ಬರುತ್ತೆ, ಅವರ ಕಷ್ಟಗಳು ದೂರ ಆಗುತ್ತೆ. ಅದು ಏನು ಮಾಡಿದರೆ ಯಾವ ಪರಿಹಾರ ಸಿಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ಬನ್ನಿ ನೋಡುವ. ಸನಾತನ ಧರ್ಮದಲ್ಲಿ ಸೂರ್ಯದೇವನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿದೆ. ದಿನವಾದ ಇಂದು ರಥಸಪ್ತಮಿ 2026ನೇ ತಿಂಗಳ 25ನೇ ತಾರೀಕು ನಿಮಗೆ ಈ ಪವಿತ್ರವಾದ ರಥಸಪ್ತಮಿ ಹಬ್ಬ ಬಂದಿದೆ. ಈ ದಿನದಂದು ಕೆಲವು ವಿಶೇಷವಾದ ದೈವಿಕ ಪರಿಹಾರ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಹಣ, ಬಡತನ, ಆರೋಗ್ಯ ಸಮಸ್ಯೆಗಳು ಹಾಗೂ ಮನೆಗೆ ಅಂಟಿಕೊಂಡಿರುವ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಅದೃಷ್ಟವಾದ ಹಂತ ಹಂತವಾಗಿ ವೃದ್ಧಿಸಿ ಕೋಟಿ ಸಂಖ್ಯೆಯ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ರಥಸಪ್ತಮಿಯ ದಿನದಂದು ಮಾಡಬೇಕಾದ ಅತ್ಯಂತ ಪ್ರಮುಖವಾದ ಆಚರಣೆಯದು ಎಕ್ಕದ ಎಲೆಗಳಲ್ಲಿ ಸ್ನಾನ. ಈ ದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡುವಾಗ 7 ಎಕ್ಕದ ಎಲೆಗಳನ್ನು ಬಳಸಬೇಕು. ಈ 7 ಎಲೆಗಳಲ್ಲಿ ಒಂದನ್ನು ತಲೆಯ ನೆತ್ತಿಯ ಮೇಲೆ, ಎರಡು ಎಲೆಗಳು 2 ಭುಜಗಳ ಮೇಲೆ, 2 ಎಲೆಗಳು 2 ಪಾದಗಳ ಮೇಲೆ, ಒಂದನ್ನು ಹೃದಯದ ಭಾಗದಲ್ಲಿ ಹಾಗೂ ಮತ್ತೊಂದು ಕೊಕ್ಕಳು ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ 7 ಜನ್ಮದ ಪಾಪಗಳು ನಾಶವಾಗುತ್ತದೆ ಮತ್ತು ಸಂಪತ್ತು ವೃದ್ಧಿ, ಅದರ 7 ರೀತಿ ರೋಗಗಳು ನಿಮ್ಮ ದೇಹದಿಂದ ದೂರವಾಗುತ್ತದೆ ಎಂದು ಪುರಾಣಗಳ ಹೇಳಿಕೆಯಾಗಿದೆ. ಸ್ನಾನದ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀನಾರಾಯಣ ಅನುಗ್ರಹ ಪಾತ್ರರಾಗಲು ದಾರಿಯಾಗುತ್ತದೆ. ಈ ದಿನ ನೆಲ್ಲಿಕಾಯಿ ಮರದ ಬಳಿ ಮಾಡುವ ಒಂದು ಅದ್ಭುತವಾದ ಪರಿಹಾರವು ಈ ಕಷ್ಟಗಳನ್ನು ಮಂಜಿನಂತೆ ಕರಗಿಸುತ್ತದೆ. ನೆಲ್ಲಿಕಾಯಿ ಮರವನ್ನು ಸಂಸ್ಕೃತದಲ್ಲಿ ಧಾತ್ರಿ ವೃಕ್ಷವೆಂದು ಕರೆಯಲಾಗುತ್ತದೆ. ಇತರರ ತಾಯಿಯಂತೆ ಪೋಷಿಸುವಳು ಇದು. ಈ ಮರದ ಬುಡದಲ್ಲಿ ಬ್ರಹ್ಮದೇವ, ಮಧ್ಯದಲ್ಲಿ ಶ್ರೀ ಮನೆನಾರಾಯಣ ಹಾಗೂ ಮೇಲ್ಭಾಗದಲ್ಲಿ ಪರಶಿವನು ನೆಲೆಸಿರುತ್ತಾನೆ ಎಂದು ನಂಬಲಾಗುತ್ತದೆ. ರಥಸಪ್ತಮಿಯ ದಿನ ನೆಲ್ಲಿಕಾಯಿ ಮರದ ಬುಡದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚುವುದು ಅತ್ಯಂತ ಪುಣ್ಯದಾಯಕವಾಗಿದೆ. ಒಂದು ಹದವಾದ ನೆಲ್ಲಿಕಾಯಿಯ ಮೇಲ್ಭಾಗದವನ್ನು ಸ್ವಲ್ಪ ಕೊರೆದು ಅದರಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಬತ್ತಿ ಇಟ್ಟು ದೀಪವನ್ನು ಬೆಳಗಿಸಬೇಕು. ಈ ದೀಪದ ಬೆಳಕಿನಲ್ಲಿ ಧಾತ್ರಿ ನಾರಾಯಣನು ಪ್ರತಿಸುತ್ತಾ ನಿಮ್ಮ ದರಿದ್ರವನ್ನು ದೂರವಾಗಲಿದೆ ಎಂದು ಸಂಕಲ್ಪ ಮಾಡಬೇಕು. ನಂತರ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಒಂದು ವಿಶೇಷವಾದ ಗಂಟನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಸಣ್ಣ ಬಿಳಿ ಬಟ್ಟೆ ಅಥವಾ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಅದರ ಮೇಲೆ 1 ಚಮಚ ಕೊತ್ತಂಬರಿ ಬೀಜಗಳನ್ನು ಹಾಕಿ. ಕೊತ್ತಂಬರಿಯನ್ನು ದಾನಕ ಎಂದು ಕರೆಯುವುದರಿಂದ ಇದು ಸಂಪತ್ತಿನ ಸಂಕೇತವಾಗಿದೆ. ಅದರ ಜೊತೆ ದೃಷ್ಟಿ ದೋಷಗಳನ್ನು ಹೋಗಲಾಡಿಸಲು 2 ಒಣಮೆಣಸುಗಳನ್ನು ಇಡೀ ಮನೆ ಕಲಹಗಳನ್ನು ದೂರ ಮಾಡಲು ಸ್ವಲ್ಪ ಸಮುದ್ರದ ಉಪ್ಪನ್ನು ಸೇರಿಸಿ. ಸೌಭಾಗ್ಯಕ್ಕಾಗಿ 1 ಚಿಟಿಕೆ ಕುಂಕುಮ, ಮನಸ್ಸಿನ ಶಾಂತಿಗಾಗಿ ಸ್ವಲ್ಪ ಜೀರಿಗೆ ಹಾಗೂ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ದಹಿಸಲು ಸ್ವಲ್ಪ ಕರ್ಪೂರ ಇಡಿ. ಆ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಸಣ್ಣ ಗಂಟನ್ನು ಕಟ್ಟಿ ಅದಕ್ಕೆ ಕೆಂಪು ಅಥವಾ ಹಳದಿ ದಾರವನ್ನು ಸುತ್ತಿ. ಆಗ ಈ ಗಂಟುಗಳನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ. ಮನೆ ಪೂಜೆ ಕೋಣೆಯಿಂದ ಪ್ರಾರಂಭಿಸಿ. ಪ್ರತಿ ಕೋಣೆ ಮೇಲೆ ಮೂಲೆಯಲ್ಲೂ ಈ ಗಂಟನ್ನು ತಿರುಗಿಸಿ. ಹೀಗೆ ಮಾಡುವಾಗ ಮನೆಯಲ್ಲಿರುವ ಸಾಲದ ಬಾಧೆ, ಅನಾರೋಗ್ಯ ಹಾಗೂ ದಾರಿದ್ರ್ಯವು ಈ ಗಂಟಿನೊಂದಿಗೆ ಹೊರ ಹೋಗಲಿದೆ. ಇದು ದೃಢವಾಗಿ ಸಂಕಲ್ಪ ಮಾಡಿ. ನಂತರ ಯಾರಿಗೂ ತಿಳಿಯದಂತೆ ಮತ್ತು ಯಾರಿಗೂ ಮಾತನಾಡದಂತೆ ನೇರವಾಗಿ ಹೋಗಿ ನೆಲ್ಲಿಕಾಯಿ ಮರದ ಬುಡದಲ್ಲಿ ಒಂದು ಸಣ್ಣ ಗುಂಡಿಯನ್ನು ತೆಗೆದು ಆ ಗಂಟನ್ನು ಹೂತು ಹಾಕಿ. ಒಂದು ವೇಳೆ ಗುಂಡಿ ತೆಗೆಯಲು ಸಾಧ್ಯವಾಗಲಿಲ್ಲ ಅಂದರೆ ಮರದ ಬೇರುಗಳ ಹತ್ತಿರ ಇದನ್ನು ಇಟ್ಟು ನಮಸ್ಕರಿಸಿ ಹಿಂದಿರುಗಿ ನೋಡಿ ಬಂದುಬಿಡಿ. ಮನೆಗೆ ಬಂದ ತಕ್ಷಣ ಕೈಕಾಲುಗಳನ್ನು ತೊಳೆದುಕೊಂಡು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಮಸ್ಕರಿಸಿ. ರಥಸಪ್ತಮಿಯ ಈ ದಿನದಂದು ಸೂರ್ಯನಾರಾಯಣನಿಗೆ ತಾಮ್ರದ ಕಳಸದಿಂದ ಅಗ್ರವನ್ನು ಅರ್ಪಿಸುವುದು ಮರೆಯಬೇಡಿ. ಅಗ್ರ ಅರ್ಪಿಸುವಾಗ ಓಂ ಗುಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಈ ದಿನ ಗೋಧಿ ಅಥವಾ ರವೆಯಿಂದ ಮಾಡಿದ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಈ ಎಲ್ಲ ಆಚರಣೆಗಳನ್ನು ಭಕ್ತಿಯಿಂದ ಮಾಡುವುದರಿಂದ ಸೂರ್ಯ ದೇವನನ್ನು ನಿಮಗೆ ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ಸಮೃದ್ಧಿಯನ್ನು ಕರುಣಿಸುತ್ತಾನೆ.